ಹಲೋ ರಾಣೆಬೆನ್ನೂರು ಮಂದಿ, ಇದು ಡೇ 219 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿ ಆದೆ. ಮಮ್ಮಿ ದೋಸೆಗೆ ಹಿಟ್ಟು ರೆಡಿ ಮಾಡಿಟ್ಟು ಪಲ್ಯ ಚಟ್ನಿ ಮಾಡಿಟ್ಟು ಹೋಗಿದ್ರು. ಅದಕ್ಕೆ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತಂದು ಹಂಚಿಟ್ಕೊಂಡು ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತಿಂದೆ. ಹಿಟ್ಟು ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅನಿಸತಿ, ಕರೆಕ್ಟಾಗಿ ಬರಾತಿದ್ದಿಲ್ಲ ದೋಸೆ. ಹಂಗೂ ಹಿಂಗೂ ದೋಸೆ ಮಾಡ್ಕೊಂಡು ಪಲ್ಯ ಚಟ್ನಿ ಮಾಡಿಟ್ಟಿದ್ರಲ್ಲ ಹಾಕ್ಕೊಂಡು ತಿಂದು ಹೊಟ್ಟೆ ತುಂಬ ತಿಂದು ಆಮೇಲೆ ಗಾಡಿ ಎತ್ಕೊಂಡು ಹೊರಗೆ ಹೊಂಟೆ. ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಪ್ರವೀಣ್ ಅಣ್ಣ ಬಂದಿದ್ದ, ಅವನ ಜೊತೆ ಮಾರ್ಕೆಟಿಗೆ ಹೋಗಿ ಅವ್ನು ಫಿಲ್ಟ್ರ್ ತೊಗೋಬೇಕಿತ್ತಂತ. ಅದನ್ನು ಅಲ್ಲೇ ಕರ್ನಾಟಕ ಸ್ಟೀಲ್ ಶಾಪ್ನಾಗ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ಮೂರಿಗೆ ಹೋಗೋಣ ಅಂದ. ಮೂರಿಗೆ ಹೋಗಿ ಅಲ್ಲೊಂದು 2 ಐಟಮ್ಸ್ ತೊಗೊಂಡೋಗಿದ್ದು. ತೊಗೊಂಡು ಅವನ್ನ ನಮ್ಮ ಅವ್ರ ಮನೆಗೆ ಡ್ರಾಪ್ ಮಾಡಿ ಅವನಿಗೆ ಬಾಯ್ ಹೇಳಿ ಆಮೇಲೆ ಒಂದು ಸ್ವಲ್ಪ ಫ್ರೆಂಡ್ಸ್ ಸಿಕ್ಕರೆ ಮಾತಾಡಿಸ್ಕೊಂಡು ಆಮೇಲೆ ವಾಪಸ್ ಮನೆಗೆ ಬಂದೆ. ಆಲ್ಮೋಸ್ಟ್ 2 ಗಂಟೆ ಏನೋ ಆಗಿತ್ತು. ಬಂದು ಒಂದು ಸ್ವಲ್ಪ ಮಾರ್ಕೆಟ್ ನೋಡ್ಕೊಂಡು ಕೂತ್ಕೊಂಡೆ. ನಂಗೆ ಗೊತ್ತು ನೀವು ವೇಟ್ ಮಾಡತ್ತೀರಿ ಲಾಂಗ್ ವೀಡಿಯೋಸಿಗೆ ಕೋರ್ಸಿಂದ ಅಂತ, ಬಟ್ ಬೇರೆ ಪ್ರಾಜೆಕ್ಟ್ನ ಬ್ಯುಸಿ ಇರೋದ್ರಿಂದ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಿಗಾಕತ್ತಿಲ್ಲ. ಆದಷ್ಟು ಬೇಗ ವಿಡಿಯೋ ರೆಕಾರ್ಡ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಸಾಯಂಕಾಲ ಆಗಿತ್ತು, ಮಮ್ಮಿ ಕಾಲ್ ಮಾಡಿದ್ರು. ಹೋಗಿ ಬಸ್ ಸ್ಟ್ಯಾಂಡಿಗೆ ಅವ್ರನ್ನ ಪಿಕ್ ಮಾಡ್ಕೊಂಬಂದು ಫ್ರೆಶಪ್ ಆಗಿ ಆಮೇಲೆ ಟೀ ಮಾಡಿದರು. ಬಿಸಿ ಬಿಸಿ ಟೀ ಕುಡ್ಕೊಂಡು ಆಮೇಲೆ ಗಾಡಿ ಹತ್ಕೊಂಡು ಹೊರಗೊಂಟೆ. ಅಣ್ಣ ಬಂದಿದ್ದನಲ್ಲ, ಅಣ್ಣನ ಕರ್ಕೊಂಡು ಸ್ವಲ್ಪ ಹೊರಗೆ ಹೋಗಿ ವಾಪಸ್ ಅವ್ನ ಮನೆಗೆ ಬಿಟ್ಟು ಮತ್ತು ನಮ್ಮ ಮನೆಗೆ ಬಂದೆ. ಆಲ್ಮೋಸ್ಟ್ 9 ಗಂಟೆ ಏನೋ ಆಗಿತ್ತು. ಬಂದ ಕೂಡಲೇ ಮಮ್ಮಿ ಪ್ಯಾಲೆಣ್ಣೆ ಹೆಚ್ಚಿಟ್ಟಿದ್ರು. ಖಾರ ಪುಡಿ ಉಪ್ಪು ಹಾಕ್ಕೊಂಡು ತಿಂದು ಆಮೇಲೆ ಟೊಮೆಟೊ ಸೂಪ್ ಮಾಡಿದ್ರು. ಟೊಮೆಟೊ ಸೂಪ್ ಅಂದ್ರೆ ನಂಗೆ ಭಾಳ ಇಷ್ಟ. ಟೊಮೆಟೊ ಸೂಪ್ ಕುಡ್ಕೊಂಡು ಆಮೇಲೆ ದೋಸೆ ಮಾಡಿದ್ರು. ಬಿಸಿ ಬಿಸಿ ದೋಸೆ ತಿಂದು ಆಮೇಲೆ ಅನ್ನ ಸಾರು ಮೇಲೆ ತುಪ್ಪ ಹಾಕ್ಕೊಂಡು ಮಸ್ತ್ ಕಟ್ಟೋದು. ಆಮೇಲೆ ಒಂದು ಸ್ವಲ್ಪ ನಿಮಿಷ ಸ್ಕ್ರಾಲ್ ಮಾಡಿ ಮಲ್ಕೊಂಡೆ. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊತೀನಿ. ನಿಮ್ಗೆ ಮತ್ತೆ ನಾಳೆ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.